ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಹೌ ಟು ಸೆಲೆಕ್ಟ್ ಎ ಸೈಟ್ ಅಂತ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ಹೇಳಿರೋ ಹಂಗೆ ಕನ್ಸ್ಟ್ರಕ್ಷನ್ದು ಸ್ಟಾರ್ಟಿಂಗಿಂದ ಕೊನೆವರೆಗೆ ಪಾರ್ಟ್ ವೈಸ್ ಮಾಡ್ತೀನಿ ಅಂತ ಹೇಳಿದೆ. ಹಂಗೆ ಇದು ಪಾರ್ಟ್ 1 ಹೌ ಟು ಸೆಲೆಕ್ಟ್ ಎ ಸೈಟ್ ಅಂತ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಫಸ್ಟು ಸೈಟ್ ಎಲ್ಲಿ ತೊಗೋಬೇಕು, ನೀವು ಅದನ್ನ ಫ್ಯೂಚರಲ್ಲಿ ಮನೆ ಕಟ್ತೀರಾ ಇಲ್ಲ ತಕ್ಷಣಕ್ಕೆ ಮನೆ ಕಟ್ತೀರಾ ಅಂತ ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ. ತಕ್ಷಣ ಕಟ್ಟೋದಾದರೆ ಮಾರ್ಕೆಟು, ಸ್ಕೂಲು, ಕಾಲೇಜಸ್ಸು ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನು ಎಲ್ಲ ಹತ್ರ ಇದೆ ಅಲ್ಲಿ ಸರ್ಚ್ ಮಾಡಿ. ಮತ್ತು ನಿಮಗೆ ಎಲ್ಲಿ ಕನ್ವೀನಿಯೆಂಟ್ ಆಗುತ್ತೆ ತಿರುಗಾಡೋಕ್ಕೆ ನಿಮ್ಮ ಊರುಗಳಿಗೆ ಅನ್ನೋದನ್ನ ಸರ್ಚ್ ಮಾಡ್ಕೊಳ್ಳಿ. ಇಲ್ಲ ನೀವು ಫ್ಯೂಚರಲ್ಲಿ ಕಟ್ತೀನಿ ಅನ್ನೋದಾದರೆ ಎಲ್ಲಿ ಡಬಲ್ ರೇಟ್ ಆಗುತ್ತೆ, ಎಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ, ಎಲ್ಲೆಲ್ಲ ಹೈವೇ ಬರ್ತಾಯಿದೆ ಅನ್ನೋ ಥರ ನೋಡಿ. ಇವಾಗ ಓಕೆ, ಯಾವುದೆಲ್ಲ ಪಾಯಿಂಟ್ ಚೆಕ್ ಮಾಡಬೇಕು. ಓಕೆ, ಪಾಯಿಂಟ್ಸ್ 1, ಇವಾಗ ನೀವು 30-40 ಸೈಟ್ ತೊಗೋಬೇಕಾ, ಇಲ್ಲಾಂದರೆ ಹಾಫ್ ಸೈಟ್ ತೊಗೋಬೇಕಾ, 20/40 ತೊಗೋಬೇಕಾ, ಈ ಥರ ಪಾಯಿಂಟ್ಸ್ ಬರುತ್ತೆ. ಇದಕ್ಕೆ ಫಸ್ಟು ನಾನೇನು ಹೇಳ್ತೀನಿ ಅಂದರೆ, ನೀವು ಈ ಸೈಟ್ ತೊಗೊಳೋಕ್ಕೂ ಬದಲೇ ನಿಮ್ಮ ಹತ್ರ ಕಾಸ್ಟ್ ಎಷ್ಟಿದೆ, ಮತ್ತು ನೀವು ಕಾಸ್ಟ್ ಕಮ್ಮಿನೇ ಇದೆ ಅನ್ನೋದಾದರೆ ಒಂದು ಹಾಫ್ ಸೈಟ್ ತೊಗೊಂಡು ಅದರಲ್ಲೇ 1 ಫ್ಲೋರ್ ಬಾಡಿಗೆ ಕೊಡಬೇಕು ಅನ್ನೋದಾದರೆ 1 ಫ್ಲೋರ್ ಬಾಡಿಗೆ ಕಟ್ಕೊಂಡು ಅದರಲ್ಲೂ ಡೂಪ್ಲೆಕ್ಸ್ ಮಾಡ್ಕೋಬೋದು. ಇಲ್ಲ ನಿಮಗೆ ಕೊಡಲ್ಲ ಅಂದರೆ ಇಂಡಿವಿಜುವಲ್ ಡೂಪ್ಲೆಕ್ಸ್ ಕಟ್ಕೋಬೋದು. ಅದು 30-40 ಸೈಟ್ ದುಡ್ಡಲ್ಲೇ 20/30 ಸೈಟ್ ತೊಗೊಂಡು ಕನ್ಸ್ಟ್ರಕ್ಷನ್ಗೂ ಅದೇ ದುಡ್ಡಾಗುತ್ತೆ, ಕಡಿಮೆ ದುಡ್ಡಿದ್ರೆ. ನಿಮಗೆ ಇಲ್ಲ ನಾನು 30-40 ಅಷ್ಟು ತೊಗೊಳ್ಳೋಷ್ಟು ದುಡ್ಡಿದೆ ಅನ್ನೋದಾದರೆ ನಾವು 30-40 ತೊಗೊಂಡು ನಿಮಗೆ ರೆಂಟು ಕೊಡಬೇಕಂದ್ರೆ ರೆಂಟ್ಗೂ ಸಿಂಗಲ್ ಹೌಸ್ದು ಫ್ಲೋರ್ ಮಾಡ್ಕೋಬೋದು, ಇಲ್ಲ ಡೂಪ್ಲೆಕ್ಸ್ ಮಾಡ್ಕೋಬೋದು. ಅದಕ್ಕೆ ಫಸ್ಟು ನಿಮ್ಮ ಹತ್ರ ಬರೀ 30-40 ಇದೆಯಾ, ಇಲ್ಲ 20-30 ಇದೆಯಾ, ಇಲ್ಲ ಲೋನ್ಗೆ ಹೋಗ್ಬೇಕಾ, ಇದನ್ನೆಲ್ಲ ಕ್ಲಿಯರಾಗಿ ತಿಳ್ಕೊಂಡು ಯಾವ ಸೈಜದು ಬೇಕು, ಡೂಪ್ಲೆಕ್ಸ್ ಬೇಕಾ, ಸಿಂಗಲ್ ಬೇಕಾ, ಇಲ್ಲ ಹಾಫ್ ಸೈಟ್ ತೊಗೊಂಡು ಅದರಲ್ಲೇ ಡೂಪ್ಲೆಕ್ಸ್ ಮಾಡ್ಕೋತೀನ, ಇದನ್ನೆಲ್ಲ ಫಸ್ಟ್ ನೀವು ಕ್ಲಿಯರಾಗಿರಿ. ಸೆಕೆಂಡ್ 1, ಕ್ರಾಸ್ ಇರೋ ಸೈಡ್ಸ್ ಎಲ್ಲ ತೊಗೋಬೇಡಿ. ಕ್ರಾಸ್ ಇರೋದು ಅಂದರೆ ಈಗ 20-30 ಇರುತ್ತೆ, ಒಂದು ಆ್ಯಂಗಲಲ್ಲಿ 31, ಒಂದು ಕಡೆ 30, ಒಂದು ಕಡೆ 40-42 ಈ ಥರ ಇರುತ್ತೆ. ಆ ಕ್ರಾಸ್ ಇರೋದೆಲ್ಲ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ಕ್ರಾಸ್ ಇರೋದಿಲ್ಬಿಟ್ಟು ಇದು ರೆಕ್ಟ್ಯಾಂಗುಲರು ಮತ್ತು ಸ್ಕ್ವೇರ್ ಶೇಪ್ ಇರೋದು ತೊಗೊಳ್ಳಿ ನೋಡಿ. ಮತ್ತು 3ನೇದು ಫೇಸ್ ವೈಸ್ ಬಂದರೆ, ಈಗ ಫೇಸಲ್ಲಿ ಬರೀ ಈಸ್ಟು ನಾರ್ತ್ಗಷ್ಟೇ ವಾಸ್ತು ಪ್ರಕಾರ ಪ್ಲ್ಯಾನ್ ಕರೆಕ್ಟಾಗಿ ಬರುತ್ತೆ ಅಂತಲ್ಲ. ಈಸ್ಟು ಮತ್ತು ನಾರ್ತ್ಗೆ ಎಷ್ಟು ಅಂದರೆ 100% ಈಸ್ಟು ಮತ್ತು ನಾರ್ತಲ್ಲಿ ಪರ್ಫೆಕ್ಟ್ 100% ವಾಸ್ತು ಪ್ರಕಾರ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ಸೌತ್ಗೆ ಇವಾಗ ಸ್ಟೇರ್ ಕೇಸ್ ಹೋಗಬೇಕು, ಬಟ್ ನಿಮಗೆ ಈಸ್ಟಲ್ಲಿ ಈಗ ಫಸ್ಟ್ ಫ್ಲೋರಲ್ಲಿ ಓಪನ್ನು ಈಸ್ಟಲ್ಲಿ ಇರುತ್ತೆ, ಬಟ್ ನಿಮಗೆ ಈಗ ಈಸ್ಟ್ ಕಡೆಯಿಂದನೇ ಸ್ಟೇರ್ ಕೇಸ್ ಕೊಡಬೇಕು, ಸೌತಿಂದ ಹಿಂಗೆ ಕೊಡೋಕ್ಕಾಗತ್ತೆ. ಇದೇ ಥರನೇ ನಾರ್ತೂ ಆಗುತ್ತೆ, ಹಂಗೆ ಸೌತು ವೆಸ್ಟಲ್ಲೂ ಅಷ್ಟೇ. ಇಲ್ಲ 50% ವಾಸ್ತು ಬಂದರೆ ಅಲ್ಲೂ 50% ವಾಸ್ತು ಬರೋ ಥರನೇ ಪ್ಲ್ಯಾನ್ ಮಾಡ್ಬೋದು. ಸೊ ಯಾವ ಫೇಸ್ ವೈಸ್ ತೊಗೊಂಡ್ರೂ ವಾಸ್ತು ಪ್ರಕಾರ ಪ್ಲ್ಯಾನ್ ಮಾಡ್ಬೋದು, ಸೇಮ್ ಆ್ಯಸ್ ಈಸ್ಟ್ ಅಂಡ್ ನಾರ್ತ್ ಥರ. ಸೊ ಬಟ್ ಒಬ್ರೊಬ್ಬರು ನಾನು ಹೆಸ್ರು ಬಲಕ್ಕೆ ಇದೇ ಆಗುತ್ತೆ, ಇಷ್ಟೇ ಆಗುತ್ತೆ, ನಾರ್ತೇ ಆಗುತ್ತೆ ಅನ್ನೋರು, ಮತ್ತು ಹಾಯಕ್ಕೆ ಸೈಟ್ ಕಟ್ಟಬೇಕು ಅನ್ನೋರು, ಆ ಥರ ನಂಬಿರೋರು ನಿಮ್ಗೆ ಯಾವ್ದು ಬೇಕು ಅದನ್ನೇ ತೊಗೊಳ್ಳಿ. ಬಟ್ ನಾನು ವಾಸ್ತು ಪ್ರಕಾರ ಪ್ಲ್ಯಾನ್ ಆಗೋಕ್ಕೆ ಯಾವ ಫೇಸ್ ಆದರೂ ಬೆಸ್ಟ್ ಆಗುತ್ತೆ. ಅದಾಯಿತು. ಮತ್ತು ಇನ್ನೊಂದು, ನೀವು ಕಾರ್ನರಲ್ಲಿ ತೊಗೋಬೇಕಾ ಸೈಟು, ಎಲ್ಲಿ ತೊಗೋಬೇಕು ಅನ್ನೋದಾದರೆ ಕಾರ್ನರ್ ಸೈಟ್ಗಳಿಗೆ 10% ಎಕ್ಸ್ಟ್ರಾ ಇರುತ್ತೆ. ಸೈಟ್ ಅಮೌಂಟ್ ಕೂಡ 10% ಎಕ್ಸ್ಟ್ರಾ ಇರುತ್ತೆ, ಮತ್ತು ರಿಜಿಸ್ಟ್ರೇಷನ್ ಕಾಸ್ಟಲ್ಲೂ 10% ಎಕ್ಸ್ಟ್ರಾ ಇರುತ್ತೆ. ಸೊ ಕಾರ್ನರ್ ಸೈಟು ನಿಮಗೆ ಕಮರ್ಷಿಯಲಾಗಿ ಯೂಸ್ ಆಗ್ತಿದ್ರೆ ಅಷ್ಟೇ ಯೂಸ್ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಇಂಟೀರಿಯರಲ್ಲೂ ಕಾರ್ನರ್ ಸೈಟ್ ತೊಗೊಂಡ್ರೆ ನಿಮಗೆ 10% ವೇಸ್ಟು. ಸೊ ಬಟ್ ಕಮರ್ಷಿಯಲ್ ಇದ್ದು ನಿಮಗೆ ಅದು ಯೂಸ್ ಆಗುತ್ತೆ ಅನ್ನೋದಾದರೆ ನೀವು 10% ಕೊಡೋದ್ರಲ್ಲಿ ವೇಸ್ಟ್ ಏನಿಲ್ಲ. ಸೊ ಈ ಪಾಯಿಂಟ್ಸ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು, ಈಗ ನೀವು ಲೇಔಟಲ್ಲಿ ಗೇಟೆಡ್ ಕಮ್ಯುನಿಟಿಲಿ ಇಲ್ಲೆಲ್ಲ ನೋಡ್ತಾ ಇರ್ತೀರ. ಸಮ್ ಲೇಔಟಲ್ಲಿ ಮತ್ತು ಗೇಟೆಡ್ ಕಮ್ಯುನಿಟಿಲಿ ಮೇಂಟೆನೆನ್ಸ್ ಚಾರ್ಜ್ ಅಂತ ಇರುತ್ತೆ. ಅದು 3000ಇಂದ 10,000ವರೆಗೂ ಇರ್ಬೋದು. ತಿಂಗಳಿಗೂ ಮೇಂಟೆನೆನ್ಸ್ ಚಾರ್ಜ್ ಇಷ್ಟ ಅಂತ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಸಮ್ ಲೇಔಟಲ್ಲಿ ಇರಲ್ಲ. ಸೊ ನೀವು ಅದು ಕಟ್ಕೊಂಡು ಹೋಗ್ತೀವಿ, ನನ್ನ ಸೈಟ್ ಸೇಫಾಗಿರುತ್ತೆ ಅನ್ನೋದಾದರೆ ಅದಕ್ಕೆ ಹೋಗ್ಬೋದು. ಇಲ್ಲ ನಾನು ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ, ಇಲ್ಲ ನಂಗೆ ಹಂಗೆ ಕಟ್ಟೋಕ್ಕಾಗಲ್ಲ ಅಂದರೆ ಬೇರೆದು ನೋಡ್ಬೋದು. ಮತ್ತು ಇನ್ನೊಂದು, ನೀವು ತೊಗೊಳ್ಳೋ ಸೈಟ್ ಕಡೆ ಕೆರೆ ಏನಾದರೂ ಮುಚ್ಚಿದಾರಾ, ಮೋರಿ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು, ಸೈಟಲ್ಲಿ ರೋಡ್ ಕನೆಕ್ಟಿವಿಟಿ ಇದೆಯಾ, ಡ್ರೈನೇಜ್ ಆಗಿದೆಯಾ, ವಾಟರ್ ಲೈನ್ ಆಗಿದೆಯಾ, ಎಲೆಕ್ಟ್ರಿಸಿಟಿ ಇದೆಯಾ. ನೀವು ರೆಡಿ ಟು ಕನ್ಸ್ಟ್ರಕ್ಷನ್ ಅಂದರೆ ಅಲ್ಲಿ ಮನೆಗಳು ಆಗೋಕ್ಕೆ ಇವೆಲ್ಲ ಪಾಯಿಂಟ್ಸ್ ಆಗಿರಬೇಕು. ರೋಡು, ಡ್ರೈನೇಜು, ಎಲೆಕ್ಟ್ರಿಸಿಟಿ ಇದೆಲ್ಲ ಆಗಿದ್ರೇ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗೋದು. ಮೇನ್ ಫಸ್ಟು ಇದೆಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ.
ಓಕೆ, ನೀವು ಇಂಡಿವಿಜುವಲ್ ಸೈಟ್ ತೊಗೋತಾ ಇದ್ದೀನಿ, ಸಿಂಗಲ್ ಸೈಟ್ ಎಲ್ಲೋ ತೊಗೋತಾ ಇದ್ದೀನಿ ಅನ್ನೋದಾದರೆ ಅಲ್ಲೆಲ್ಲೂ ನೋಡೋಕ್ಕಾಗಲ್ಲ. ಏನು ಹಳ್ಳ ಇದೆಯಾ, ಕೆರೆ ಇದೆಯಾ, ಡ್ರೈನೇಜ್ ಇದೆಯಾ ಅಂತ. ಇಲ್ಲಾಂದರೆ ಪಕ್ಕದಲ್ಲಿದ್ದರೆ ಈ ಥರ ನೋಡ್ಕೋಬೋದು, ಹೋಗಿ ಸ್ಮಶಾನ, ಡ್ರೈನೇಜು, ಕೆರೆ ಅದೆಲ್ಲ ಸಿಗೋದಾದರೆ ನೋಡ್ಕೋಬೋದು. ಬಟ್ ಲೇಔಟಲ್ಲಿ ನಿಮಗೆ ಇವಾಗ ಒಂದು ಕಡೆ ಫುಲ್ ಲೈಟು, ಒಂದು ಕಡೆ ಫುಲ್ ಡೌನ್ ಇರುತ್ತೆ. ಅದನ್ನ ಸಮ ಮಾಡೋಕ್ಕೋಸ್ಕರ ಒಂದು 10 ಫೀಟ್ವರೆಗೂ ಅವರು ಹೈಟ್ ಇರೋ ಕಡೆ ಎಲ್ಲ ಮಣ್ಣು ನೋಡ್ದು ಹಳ್ಳಕ್ಕೆ ತುಂಬಿಸ್ಬಿಟ್ಟು ಸಮ ಮಾಡಿಬಿಡ್ತಾರೆ ಲೇಔಟ್ ಮಾಡೋಕ್ಕೆ. ಬಟ್ ನೀವು ಡೌನ್ ಇರೋ ಕಡೆ ತೊಗೊಂಡಿದ್ದೀರಾ ಅಂದರೆ ಅದು ಇವಾಗ ನೀವು ಕಡಿಮೆ ಸಿಗ್ತಿದೆ ಅಂತ ತೊಗೊಬಿಟ್ಟಿರ್ತೀರ. ಬಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಆ ಎಸ್ಕವೇಷನ್ ಮಾಡಿಸಿ ಅಲ್ಲಿ 10 ಫೀಟ್ವರೆಗೂ ಕಾಲಮ್ ತರೋಕ್ಕೆ ನೀವು 1 ಫ್ಲೋರ್ ಕಾಸ್ಟು, 1 ಫ್ಲೋರ್ಗಿಂತ ಜಾಸ್ತಿ ಕಾಸ್ಟ್ ಅಲ್ಲಿ ಹೊಂಟೋಗ್ಬಿಡುತ್ತೆ. ಸೊ ಅದಕ್ಕೆ ಹಂಗೆ ಮಣ್ಣು ತುಂಬಿಸಿದಾರ ಅಂತ ನೋಡ್ಕೋಬೇಕಾಗತ್ತೆ. ಮತ್ತು ಈ ಮೋರಿ ಇದೆಯಾ, ಇಲ್ಲ ಈ ಕೆರೆ ಇದೆಯಾ, ಕೆರೆ ಒತ್ತುವರಿ ಮಾಡಿದಾರಾ, ಮೋರಿ ಒತ್ತುವರಿ ಮಾಡಿದಾರಾ ಅನ್ನೋದು ನೋಡ್ಕೋಬೇಕಾಗತ್ತೆ. ಮತ್ತು ಈಗ ಒಂದು ಫಾರೆಸ್ಟ್ ಜಾಗ, ಗೋಮಾಳ ಜಾಗ ಅಂತೆಲ್ಲ ಇರುತ್ತೆ, ಅದನ್ನೆಲ್ಲ ಒತ್ತುವರಿ ಮಾಡಿದಾರಾ ಅಂತ ಅದ್ರ ಸುತ್ತ ತಿರುಗಾಡಿಕೊಂಡು ಎಲ್ಲ ನೋಡ್ಕೋಬೇಕಾಗತ್ತೆ. ಅದಲ್ಲದೆ ಇವಾಗ ನಿಮಗೆ ಸೈಟು ಸ್ಲೋಪ್ ಹೆಂಗಿದೆ, ನಿಮ್ಮ ಸೈಟ್ ಕಡೆನೇ ಸ್ಲೋಪ್ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ನಾಳೆ ದಿನ ಎಲ್ಲ ಮಳೆಗಾಲದಲ್ಲಿ ಅದನ್ನೆಲ್ಲ ನೀರು ನಿಂತ್ಕೊಳ್ಳೋದು, ಡ್ರೈನೇಜ್ ಪ್ರಾಬ್ಲಮ್ ಆಗೋದು ಇದೆಲ್ಲ ಆಗುತ್ತೆ. ಆಮೇಲೆ ಇವಾಗ ಖಾತಾ ಯಾವುದು, ಎ ಖಾತನ, ಬಿ ಖಾತನ, ಸಿ ಖಾತನ ಇದೆಲ್ಲ ನೋಡ್ಕೋಬೇಕು. ಮತ್ತು BMRCL ಅಪ್ರೂವ್ನ, BDA, ಮೂಡಾ, ರೇರಾ ಅಪ್ರೂವ್ಡಾ, ಯಾವ್ದು ಅಪ್ರೂವ್ಡ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ರೇಟ್ ವೈಸ್ ಬಂದರೆ, ಇವಾಗ ಮಾರ್ಕೆಟ್ ಪ್ರೈಸ್ ಬಂದು 4,000 ಇರುತ್ತೆ. ಬಟ್ ಗೌರ್ಮೆಂಟ್ ಪ್ರೈಸ್ ಬಂದು ಅಷ್ಟಿರಲ್ಲ, ಒಂದು 2,000, 2,200 ಇಷ್ಟಿರುತ್ತೆ. ಸೊ ಅದಕ್ಕೆ ನೀವು ಅವ್ರ ಮಾರ್ಕೆಟ್ ಪ್ರೈಸ್ ಹೆಂಗಿದ್ರು ಬಾರ್ಗಿನ್ ಮಾಡ್ತಾರೆ, ಇಲ್ಲ ಕಡಿಮೆ ಕೇಳ್ತಾರೆ ಅಂತ ಸ್ವಲ್ಪ ಜಾಸ್ತಿ ಹೇಳ್ಬೋದು. ಅದಕ್ಕೆ ನೀವು ಅಕ್ಕಪಕ್ಕ ಸೈಟ್ ಎಲ್ಲ ವಿಚಾರಿಸ್ಕೊಂಡು ಗೌರ್ಮೆಂಟ್ ರೇಟ್ ಎಷ್ಟಿದೆ, ಎಷ್ಟು ಡಿಫ್ರೆನ್ಸ್ ಹೇಳ್ತಿದ್ದಾರೆ ಎಲ್ಲ ಚೆಕ್ ಮಾಡ್ಕೋಬೇಕು. ನಾಳೆ ದಿನ ನಿಮ್ಮದು ಗೌರ್ನಮೆಂಟ್ ಯಾವುದೋ ವಿಷಯಕ್ಕೆ ಅಕ್ವೈರ್ ಮಾಡ್ತು ಅಂದರೆ ನಿಮಗೆ ಗೌರ್ನಮೆಂಟ್ ಪ್ರೈಸ್ ಏನಿದೆ ಅದನ್ನು ಕೊಡ್ತಾರೆ ಹೊರತು ಮಾರ್ಕೆಟ್ ಪ್ರೈಸ್ ಕೊಡೋಲ್ಲ. ಸೊ ಹಂಗಾಗಿ ಗೌರ್ನಮೆಂಟ್ ಪ್ರೈಸ್ ಏನಿದೆ, ಮಾರ್ಕೆಟ್ ಪ್ರೈಸ್ ಇದೆ, ಇದೆಲ್ಲ ತಿಳ್ಕೊಬೇಕು. ಮತ್ತು ರಿಜಿಸ್ಟ್ರೇಷನ್ ಮತ್ತು ಸ್ಟಾಂಪ್ ಚಾರ್ಜ್ ಅಂತ ಬರುತ್ತಲ್ಲ, ಅದು ಬಂದುಬಿಟ್ಟು 10% ಆಫ್ ಗೌರ್ನಮೆಂಟ್ ವ್ಯಾಲ್ಯೂ ಅಂತ. ಇವಾಗ ನಿಮಗೆ 30-40 ಸೈಟ್ ತೊಗೊಂಡಿದ್ದೀರಾ ಅಂದರೆ 30/40 ಇಂಟು ಗೌರ್ನಮೆಂಟ್ ಚಾರ್ಜಸ್ಸಲ್ಲಿ 6.7%, ಇವಾಗ 6.7% ನಡೀತಾ ಇದೆ. ಸೊ ಅದು ಮತ್ತು ಖಾತಾ ಟ್ರಾನ್ಸ್ಫರ್ ಆಗೋಕ್ಕೆ ಒಂದು 20,000, ಮತ್ತು ಯಾರು ತಿರ್ಗಾಡ್ಕೊಂಡು ಮಾಡಿಸ್ತಾರೋ ಅವ್ರಿಗೆ ಸ್ವಲ್ಪ ದುಡ್ಡು ಅಂತ ಇಷ್ಟು ಅಮೌಂಟ್ ಬೀಳುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಯಾವುದೆಲ್ಲ ಡಾಕ್ಯುಮೆಂಟ್ಸು ಚೆಕ್ ಮಾಡ್ಕೋಬೇಕು ಅಂತ. ಆವಾಗ ಟೈಟಲ್ ಡೀಡ್ ಕರೆಕ್ಟ್ ಇದೆಯಾ, ಸೇಲ್ ಡೀಡ್ ಕರೆಕ್ಟ್ ಇದೆಯಾ, ಟ್ಯಾಕ್ಸ್ ಎಲ್ಲ ಕಟ್ಟಿದ್ದಾರಾ, EC ಯಾವುದಿದೆ, ಮತ್ತು ಲೀಗಲ್ ಝೋನ್ ಅಂದರೆ ಇವಾಗ ನೀವು ರೆಸಿಡೆನ್ಷಿಯಲ್ಗೆ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ ಅಪ್ರೂವ್ಡ್ ಇದೆಯಾ, ಮತ್ತು ವಂಶವೃಕ್ಷ ಎಲ್ಲ ಕರೆಕ್ಟಾಗಿ ಬರ್ಸಿದಾರಾ, ಎಲ್ರದ್ದು ಸೈನ್ ಆಗಿದೆಯಾ, ಇದೆಲ್ಲ ಚೆಕ್ ಮಾಡ್ಕೋಬೇಕು. ಅದು ನಿಮ್ಗೆ ಚೆಕ್ ಮಾಡೋಕ್ಕಾಗ್ತಿಲ್ಲ, ಗೊತ್ತಾಗ್ತಿಲ್ಲ ಅಂದರೆ ಯಾವುದಾದ್ರು ಲೀಗಲ್ ಲಾಯರ್ಸ್ಗೆ ಕೊಟ್ಟರೆ ಒಂದು ಫೈಲ್ ಕೊಡ್ತಾರೆ, ಒಂದು 5,000 ಅಡ್ವಾನ್ಸ್ ಕೊಟ್ಟರೆ ಲೇಔಟ್ ಅವರು ಅದನ್ನ ತೊಗೊಂಡೋಗಿ ಲಾಯರ್ಗೆ ಕೊಟ್ಟರೆ A to Z ಎಲ್ಲನೂ ಚೆಕ್ ಮಾಡಿಬಿಟ್ಟು ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ, ಇಲ್ಲ ಯಾವುದಾದ್ರು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕಂದರೆ ಹೇಳ್ತಾರೆ, ಅದನ್ನು ಕೊಟ್ಟರೆ ಆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳ್ತಾರೆ. ನೀವು ಈಗ ಲಕ್ಷ ಖರ್ಚು ಮಾಡೋದ್ರಲ್ಲಿ ಒಂದು 10,000, 5,000 ಇನ್ವೆಸ್ಟ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವು ಚೆಕ್ ಮಾಡಿಸ್ಕೊಂಡು ನೋಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಅದಾದಮೇಲೆ ನಿಮಗೆ ಏನಂದರೆ BMRCL, BDA ಇಂಥ ಅಪ್ರೂವ್ಡ್ ಸೈಟ್ಗಳಿಗೆ ನ್ಯಾಷನಲೈಸ್ ಬ್ಯಾಂಕಿಂದ ಲೋನ್ ಆಗುತ್ತೆ. ಬಟ್ ಗ್ರಾಮತಾಣ ಸೈಟ್ಸ್ ಅಂತ ಬರುತ್ತೆ, ಇದು ಗ್ರಾಮ ಪಂಚಾಯತ್ ಲಿಮಿಟ್ ಅಷ್ಟೇ ಇರುತ್ತೆ. ಸೊ ಇದಕ್ಕೆಲ್ಲ ಬಂದುಬಿಟ್ಟು ನ್ಯಾಷನಲೈಸ್ ಬ್ಯಾಂಕ್ ಕಡೆಯಿಂದ ಲೋನ್ ಆಗೋಲ್ಲ, ಓನ್ಲಿ ಲೋಕಲ್ ಬ್ಯಾಂಕ್ಸಿಂದ. ಸೊ ನನ್ನ ಸಜೆಷನ್ಸ್ ಏನಂದರೆ, ನ್ಯಾಷನಲೈಸ್ ಬ್ಯಾಂಕ್ಸ್ ಲೋನ್ಸ್ ಆಗ್ತಿದ್ರೆ ಅಂಥ ಸೈಟ್ಗಳು ತೊಗೊಳ್ಳಿ. ಅವಾಗ ಒಂದು ಸ್ವಲ್ಪ ಅವ್ರು ಲೀಗಲಾಗಿ ಎಲ್ಲ ಚೆಕ್ ಮಾಡಿರ್ತಾರೆ, ಎಲ್ಲ ಕರೆಕ್ಟಾಗಿರುತ್ತೆ ಅಂತ. ಬಟ್ ಈ ಲೋಕಲ್ ಬ್ಯಾಂಕ್ಸ್ಗಳು ಅವ್ರವ್ರು ಟೈಅಪ್ ಆಗಿ ಮಾಡಿರ್ತಾರಾ ಇಲ್ವಾ ಅನ್ನೋದು ಸ್ವಲ್ಪ ಡೌಟ್ ಇರುತ್ತೆ. ನೆಕ್ಸ್ಟು ನೀವು ಲೋನ್ಗೆ ಹೋಗ್ತೀನಿ ಅನ್ನೋದಾದರೆ ಅವರೇ ಟೈಅಪ್ ಆಗಿರ್ತಾರೆ ಲೇಔಟ್ ಅವರು. ಸೊ ಇಲ್ಲ ಒಂದು ಸೈಟ್ ಅವರು ನೀವು ಲೇಔಟಲ್ಲಿ ಗೇಟೆಡ್ ಕಮ್ಯುನಿಟಿ ಆ ಥರ ತೊಗೊಳ್ತಿದ್ರೆ, ಸೊ ಆವಾಗ ನೀವು ಯಾವುದು ಡಾಕ್ಯುಮೆಂಟ್ಸು ನೀವೇನು ತಿರ್ಗಾಡಬೇಕು ಅನ್ನೋದಿಲ್ಲ. ಬಟ್ ಪ್ರೊಸೆಸಿಂಗ್ ಚಾರ್ಜು ಒಂದು 10 to 15 ಅಂದರೆ ನೀವು ಎಷ್ಟಕ್ಕೆ ಹೋಗ್ತೀರಾ ಅನ್ನೋದ್ರ ಮೇಲಿರುತ್ತೆ. ಸೊ ಆ ಪ್ರೊಸೆಸಿಂಗ್ ಚಾರ್ಜ್ ಕೊಡಬೇಕಾಗತ್ತೆ, ಅವರೇ ಎಲ್ಲ ನೋಡ್ಕೋತಾರೆ. ನಿಮ್ಮ ಹೆಸ್ರಿಗೆ ಟ್ರಾನ್ಸ್ಫರ್ ಆದಮೇಲೆ 0 to 120 ಡೇಸಲ್ಲಿ ಖಾತಾ ಟ್ರಾನ್ಸ್ಫರ್ ಆಗುತ್ತೆ. ಆ ಖಾತಾ ಕಾಪಿ ಮಾತ್ರ ಸಿಗುತ್ತೆ. ಆ ಡಾಕ್ಯುಮೆಂಟ್ಸ್ ಏನಿದೆ ಇದು ಬ್ಯಾಂಕ್ ಅವ್ರು ಇಟ್ಕೊಂಡು ನಿಮ್ಮ ಲೋನ್ ಮುಗಿದ್ಮೇಲೆ ಕೊಡ್ತಾರೆ. ಬಟ್ ನೀವು ಅದನ್ನೆಲ್ಲ ಒಂದೊಂದು ಕಾಪಿ ಜೆರಾಕ್ಸ್ ಮಾಡಿಸ್ಕೊಳ್ಳಿ ಇಸ್ಕೊಂಡು. ಇನ್ಯಾವುದಾದ್ರು ಇನ್ಫಾರ್ಮೇಷನ್ ಬಿಟ್ಟಿದ್ರೆ ಕಮೆಂಟ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.